ಹೀಗಾಗಿ ಯಾವ ಕಡೆ ನೋಡಿ, ತಿಮರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದು, ಅವ್ರನ್ನ ಗಡೀಪಾರ ಮಾಡಿದ್ದಕ್ಕೂ ಈ ಬುರುಡೆ ಇದೇನು ಉತ್ಖನ ಮಾಡುವುದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರು ಒಂದು ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ. ನೋಡಿ, ಇವ್ರು ಹಿಂಗೆ ಹೇಳಿದ್ರು, ಹಿಂಗೆ ಅರೆಸ್ಟ್ ಮಾಡಿದ್ರು. ನಮ್ಮ ಮೇಲೆ ತಮಗೆ ಗೊತ್ತಿರಲಿ, ಇದುವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ FIR ಆಗಿಲ್ಲ. ನಾವು ಆರೋಪಿಗಳಲ್ಲ. ನಾವೇ ಖುದ್ದಾಗಿ ವಿಚಾರಣೆಗೆ ಹೋಗಿದ್ದೀವಿ. ನನ್ನ ಬೇಕಾದ್ರೆ ನಾನು ತೋರಿಸ್ತೀನಿ, ನಾನೇ ಬರೆದಿದ್ದೆ. ನನಗೆ ಗೊತ್ತಿದೆ ಚಿನ್ನಯ್ಯನ ಬಗ್ಗೆ ಅತಿ ಹೆಚ್ಚು ನಾನು ಮಾತಾಡಿದ್ದು ನಾನೇ. ಹಿಂಗಾಗಿ ವಿಚಾರಣೆಗೆ ಒಳಪಡಿಸ್ಕೊಂಡಿದ್ದೀವಿ. ಹಿಂಗಾಗಿ ಯಾವುದೇ ಒಂದು ಷಡ್ಯಂತ್ರ ಅವ್ರಿಗೆ ಸಿಕ್ಕಿಲ್ಲ. ಇನ್ನೂ ಬೇಕಾದ್ರೆ ಇನ್ನೂ ಅವಕಾಶ ಇದೆ. ನಾನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು, ದಯವಿಟ್ಟು ಗಿರೀಶ್ ಮಟ್ಟಣ್ಣ ಅವರಾಗಲಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವರಾಗಲಿ, ಯಾವುದೇ ಸೌಜನ್ಯ ಹೋರಾಟಗಾರರು ಒಂದೇ ₹1 ಏನಾದರೂ ಫಾರಿನ್ ಫಂಡು, ಸ್ಟೇಟ್ನಲ್ಲಿರೋ ಫಂಡು, ದೇವಸ್ಥಾನ ಹಾಳು ಮಾಡೋದಕ್ಕೆ ಏನಾದರೂ ತಗೊಂಡಿದ್ರೆ ದಯವಿಟ್ಟು ಅನೌನ್ಸ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು, ನಾನಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ, ನಾನು ಅವರ ಸೇವಕ ಆಗಿದ್ದೇನೆ. ನೋಡಿ, ನಿಮಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ನನಗೆ ಗೊತ್ತಿದೆ. ಇಲ್ಲ ಏನಂದ್ರೆ ಸುಪ್ರೀಂ ಕೋರ್ಟ್ PAL ಹಾಕಿದ್ನ ಮುಚ್ಚಿಟ್ಬಿಟ್ಟು ಮುಚ್ಚಿಡುವಂತದ್ದು ಏನಿಲ್ಲ. ಇಲ್ಲಿ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾರೆ. ಇಲ್ಲ, ಮುಚ್ಚಿಡುವಂತದ್ದು ಏನ್ರಿ ಇದರಲ್ಲಿ? ಸಾಕಷ್ಟು ಅಲ್ಲಿ ಮಾಧ್ಯಮಗಳಿಗೆ ಎಲ್ಲರಿಗೂ ಗೊತ್ತಿದೆ. ದೆಹಲಿಯಲ್ಲಿ ತಮ್ಮ ತರ ಎಲ್ಲಾ ಮಾಧ್ಯಮಗಳಿಗೂ ಕೂಡ ಇದು ಗೊತ್ತಿದೆ. ಆ ನಂತರ ಇದು ತುಂಬಾ ಕಾನ್ಫಿಡೆನ್ಶಿಯಾಲಿಟಿ ಇರೋದ್ರಿಂದ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅದನ್ನ ನೀವು ಬಹಿರಂಗವಾಗಿ ಹೇಳಿಬಿಟ್ರೆ ಈಗ ಆಗಿದೆಯಲ್ಲ, ಆ ಪರಿಸ್ಥಿತಿ ಅವಾಗಲೇ ಆಗ್ತಿತ್ತು ಅವನಿಗೆ. ದಟ್ ಈಸ್ ಡ್ಯೂ ಟು ಕಾನ್ಫಿಡೆನ್ಶಿಯಾಲಿಟಿ. ಒಂದು ಏನು ಒಂದು ಕಾನ್ಫಿಡೆನ್ಸ್ ಆಗಿ ಇಡಬೇಕು ಅಂತ ಹೇಳಿ ಮಾಡಿದ್ದದನ್ನ, ಗೊತ್ತಾಯ್ತಾ? ಬೇಕು ಅಂತಲೇನು ಮುಚ್ಚಿಟ್ಟಿಲ್ಲ. ಅರ್ಥ ಆಯ್ತಾ? ಹೋಪ್ ಇಟ್ ಇಸ್ ಕ್ಲಿಯರ್. ತಮ್ಮ ಡೌಟ್ ಕ್ಲಿಯರ್ ಮಾಡಿದೆ ಅನ್ಕೊಂಡಿದ್ದೀನಿ. ಪ್ರೈವೇಟ್ ಅಲ್ರಿ, ಇಟ್ ಇಸ್ PIL ಅಂದ್ರೆ ಇಟ್ ಇಸ್ ನಾಟ್ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಇಟ್ಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಅಭಿಪ್ರಾಯ ಪಟ್ಟಿರೋದು ಇದು ಪ್ರೈವೇಟ್ ಇಂಟ್ರೆಸ್ಟ್ ಅಂತ ಹೇಳಿ ಡಿಸ್ಮಿಸ್ ಮಾಡಿರೋದು. ನೋಡಿ, ಅದರಲ್ಲಿ ನಿಮ್ಮ ಅಡ್ವೊಕೇಟ್ ಅದ್ರ ಬಗ್ಗೆ ಏನೋ ಮಾಹಿತಿಯನ್ನ ಕೊಡ್ತಾರೆ. ದಟ್ ಇಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಅದು ನಾಟ್ ಅ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್. ಆಯ್ತು, ಥ್ಯಾಂಕ್ ಯು ಸರ್, ನಮಸ್ತೆ.